ಇನ್ನು ಈ ಸಾಮಾನ್ಯ ಕೈದಿಗಳನ್ನು ಹೆಂಗೆ ನೋಡ್ಕೋತಾರಲ್ಲ, ಸಪ್ರೇಟ್ ಬ್ಯಾರಕ್ ಇದೆ, ಆ ವ್ಯವಸ್ಥೆ ಬಿಟ್ಟರೆ ಸಾಮಾನ್ಯ ಕೈದಿಗಳಿಗೆ ಹೆಂಗೆ ನೋಡ್ತಾರಲ್ಲ ಅದೇ ರೀತಿ ಆರೋಗ್ಯ ಪರೀಕ್ಷೆ. ಇದು ವಾರಕ್ಕೊಂದ್ಸರಿ ಹೆಂಗೆ ತಪಾಸಣೆ ಮಾಡ್ತಾರೋ ಅದೇ ರೀತಿ ಬೇರೆ ಕೈದಿಗಳಿಗೆ ಹೆಂಗೆ ತಪಾಸಣೆ ಮಾಡ್ತಾರಲ್ಲ ಅದೇ ರೀತಿ ಇವ್ರಿಗೂ ಕೂಡ ವಾರಕ್ಕೊಂದ್ಸರಿ ಇವರ ಆರೋಗ್ಯದ ತಪಾಸಣೆ ಆಗುತ್ತೆ. BP, ಶುಗರು, ಹಾರ್ಟ್ ಬೀಟ್ ಎಷ್ಟಿದೆ, ಏನು ಎತ್ತ, ಏನಾದರೂ ಸಮಸ್ಯೆಗಳಿದೆಯಾ, ಈ ರೀತಿ ಈ ಡಿಹೈಡ್ರೇಷನಿಂದ ಏನಾದರೂ ಬಳಲ್ತಾ ಇದ್ದಾರಾ, ಏನೇನು ಮಾಡಬೇಕಲ್ಲ ಬೇರೆ ಕೈದಿಗಳಿಗೆ ಅದೇ ರೀತಿ ಮಾಡ್ತಾರೆ. ತಾಂತ್ರಿಕ ದೋಷದಿಂದ TV ಆಫ್ ಆಗಿತ್ತು ನೋಡಿ, ಈಗ TV ಸರಿಪಡಿಸಿ ಕೊಡಿ ಅಂತ ದರ್ಶನ ಮನವಿ ಮಾಡಿದಾರಂತೆ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿರುವಂಥ TV ಬಂದಾಗಿತ್ತು ತಾಂತ್ರಿಕ ತೊಂದರೆಗಳಿಂದಾಗಿ. 15ನೇ ಸೆಲ್ನಲ್ಲಿದ್ದಾರೆ ಇವರು. TV ಆನ್ ಆಗ್ತಾ ಇಲ್ಲ, ದಯವಿಟ್ಟು TV ರಿಪೇರಿ ಮಾಡಿಕೊಡಿ ಅಂತ ಮನವಿ ಸಲ್ಲಿಸಿದಾರಂತೆ ದರ್ಶನ್. ಬನ್ನಿ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಎಷ್ಟರ ಮಟ್ಟಿಗೆ ಅಂತಂದರೆ ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿದ್ದಾರೆ. ಹೀಗಾಗಿ ಏನು ಅಂದರೆ ಸೆಕ್ಯೂರಿಟಿ ಇರಲೇಬೇಕು, ಅದೆಲ್ಲದೂ ಕೂಡ ಓಕೆ. ಇನ್ನು ಎರಡನೇದೇನು ಅಂದರೆ ಈ ಸಾಮಾನ್ಯ ಕೈದಿಗಳಿಗೆ ಆರೋಗ್ಯ ಪರೀಕ್ಷೆ ಮಾಡ್ತಾರಲ್ಲ ಅದೇ ರೀತಿ ಆರೋಗ್ಯ ಪರೀಕ್ಷೆಗಳನ್ನು ಇವ್ರಿಗೂ ಕೂಡ ಮಾಡುವಂಥದ್ದು ವಾರಕ್ಕೆ ಒಂದ್ಸರಿ. ಅದು ನಂಬರ್ 2. ನಂಬರ್ 3, ಯಾವ ವಿಶೇಷ ಸವಲತ್ತುಗಳನ್ನು ಕೂಡ ನಾವು ಒದಗಿಸ್ಕೊಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಆಗುವಂಥ ಪ್ರತಿ ಡೆವಲಪ್ಮೆಂಟ್, ಪ್ರತಿ ಆಗುಹೋಗುಗಳು ಕೂಡ ನಮ್ಮ ಗಮನಕ್ಕೆ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸರು ಅಲ್ಲಿ ವಿಶೇಷ ಮುತುವರ್ಜಿನ ವಹಿಸ್ತಾ ಇದ್ದಾರೆ. ಅಲ್ಲಿ CCTV ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಲಾಗ್ತಾ ಇದೆ. ನನಗನ್ನಿಸ್ತಾ ಇದೆ ಬಹುಶಃ ಈ ಬಳ್ಳಾರಿ ಜೈಲಿನಲ್ಲಿ ಮದನಿಗೆ ಬಿಟ್ಟರೆ ಮದನಿಯ ನಂತರ ಈ ರೀತಿ ಕ್ಯಾಮ್ರಾಗಳನ್ನು ಹಾಕ್ತಿರುವಂಥದ್ದು ಇದೇ ಮೊದಲೇನೋ ಅಂತ ಅನ್ನಿಸ್ತಾ ಇದೆ. ವಿನಾಯಕ್, ಏನಂತೀರಿ? ಖಂಡಿತ ರಂಗನಾಥ್, ಪರಪ್ಪನ ಆಗ್ರಹ ಜೈಲು ಸೇರಿದಾಗ ನಡೆದ ದರ್ಶನವು ಸಾಮಾನ್ಯ ಕೈದಿಗಳಂತೆ ಇದ್ದಿದ್ರೆ ನಿಜಕ್ಕೂ ಕೂಡ ಇಷ್ಟೊಂದು ಕಠಿಣಾತಿ ಕಠಿಣ ನಿಯಮಗಳು ಪಾಲನೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪರಪ್ಪನ ಆಗ್ರಹ ರಾಜ್ಯಾತೀತನ ಪಡ್ಕೊಂಡ್ರು, ಅಲ್ಲಿಂದ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದಾಗ ವಿಚಾರಣಾ ಕೈದಿಗಳು ಏನಂತಂದರೆ 1ನೇ ಬ್ಯಾರಕ್ ಅಥವಾ 2ನೇ ಬ್ಯಾರಕ್ನಲ್ಲಿ ಇರುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಎಲ್ಲ ಕೈದಿಗಳು ವಿಚಾರಣಾದಿ ಕೈದಿಗಳನ್ನ ಇರ್ತಾಯಿದ್ರು. ಆದರೆ ಈಗ ವಿಶೇಷವಾಗಿರ್ತಕ್ಕಂಥ ಈ ಪ್ರಕರಣವನ್ನು ಪರಿಗಣನೆ ಮಾಡಿದ್ರದಾಗಿ ಶಂಕಿತ ಉಗ್ರನ ಇಡ್ತಾರೆ ಮತ್ತು ಅತ್ಯಂತ ಕಠೋರವಾಗಿ ಹತ್ಯೆ ಮಾಡಿದಂಥವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ನ ಇರ್ತಾರೆ. ಅದೇ ಪ್ರಕಾರವಾಗಿ ದರ್ಶನ್ ಅವರನ್ನು ಕೂಡ ಬಳ್ಳಾರಿಯ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ನಂಬರ್ನಲ್ಲಿ ಇಟ್ಟಿರುವಂಥದ್ದು. ಅಂದರೆ ಹೈ ಸೆಕ್ಯೂರಿಟಿನಲ್ಲಿ ಸುಮಾರು 15 ಸೆಲ್ಗಳಿದ್ದಾವೆ. ಅದರಲ್ಲಿ ಕೊನೆಯ ಸೆಲ್ ಅಂದರೆ ಗೋಡೆ ಪಕ್ಕದಲ್ಲಿರ್ತಕ್ಕಂಥ ಸೆಲ್ ಇಡ್ತಾರೆ. ದರ್ಶನ ಇರುವಂಥ ಅಕ್ಕಪಕ್ಕ 2 ಸೆಲ್ ಕೂಡ ಸಂಪೂರ್ಣವಾಗಿ ಖಾಲಿ ಇರುವಂಥದ್ದು. ಜೊತೆಗೆ ಅವರನ್ನು ಕಾಯೋಕ್ಕೋಸ್ಕರ 3 ಬಾಡಿ ಓರ್ನ್ ಕ್ಯಾಮ್ರಾ ಇರುವಂಥ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಈಗ ಮತ್ತೊಂದು ಹೊಸ ವಿಚಾರ ಏನಂತಂದರೆ ಅವರು ಸುತ್ತಮುತ್ತ ಚಲನವಲನವನ್ನು ಗಮನಿಸುವ ನಿಟ್ಟಿನಲ್ಲಿ ಕೂಡ ಹೈ ಸೆಕ್ಯೂರಿಟಿ ಸೆಲ್ ಒಳಭಾಗದಲ್ಲಿ ಮತ್ತೆರಡು CC ಕ್ಯಾಮ್ರಾಗಳನ್ನು ಅಳವಡೆ ಮಾಡಿಕೊಳ್ಳೋಸ್ಕರ ಚಿಂತನೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಗಳನ್ನು ಈಗಾಗಲೇ ಜೈಲಿನ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಒಂದು ರೀತಿ ಇದು ದಾಸನಿಗೆ ಕಂಟಕ ಶುರುವಾಗಿದೆ ಅಂತ ಹೇಳ್ಬೋದು, ಸಂಕಷ್ಟ ಕೂಡ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇವತ್ತು ಮಾಮೂಲಿಯಾಗಿ ಏನು ಕೈದಿಗಳಿಗೆ ಆರೋಗ್ಯ ತಪಾಸಣೆ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಕೂಡ ಇವತ್ತು ಬಳ್ಳಾರಿ ಸೆಂಟ್ರಲ್ಗೆ ಆರೋಗ್ಯ ಅಂದರೆ ಸರ್ಕಾರಿ ವೈದ್ಯರು ಕೂಡ ಬಂದು BP, ಶುಗರ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು ಮತ್ತು ಇವರಿಗೆ ವಿಶೇಷವಾಗಿ ದರ್ಶನ್ ಅವರಿಗೆ ಕೈ ಮತ್ತು ಬೆನ್ನು ನೋವಿನ ಸಮಸ್ಯೆ ಇರೋದಾಗಿ ಒಂದು ರೀತಿ ಚೆಕಪ್ ಅನ್ನು ಮಾಡಿದ್ರೆ ಈಗ ಪ್ರಾರಂಭದ ಹಂತದಲ್ಲಿ ಅವರು ಸ್ಟೇಬಲ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಆರೋಗ್ಯ ಸಿಬ್ಬಂದಿಗಳು ನೀಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ವಿಶೇಷವಾಗಿರ್ತಕ್ಕಂಥ ಪ್ರಕರಣ ಅಂತ ಪರಿಗಣನೆ ಮಾಡಿದ್ರು ಕೂಡ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಕೇವಲ ಒಳಭಾಗ ಅಂದರೆ ಸೆಲ್ನ ಒಳಭಾಗದಲ್ಲಿ ಮಾತ್ರ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹೊರತುಪಡಿಸಿದ್ರು ಕೂಡ ಬೇರೆ ಹೈಟೆಕ್ ಅಂದರೆ ಆಸ್ಪತ್ರೆಗಳು ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು, ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅದಕ್ಕೆ ಯಾವುದೂ ಕೂಡ ಮನವಿಯನ್ನು ಕೂಡ ಪರಿಗಣನೆ ಮಾಡಿದೆ. ಈಗ ಕೇವಲ ಯಥಾಸ್ಥಿತಿಯಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಒಳಭಾಗದಲ್ಲಿ ಮಾತ್ರ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತು ಪ್ರಮುಖವಾಗಿ ಈಗ ದಾಸನಿಗೆ ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ಯಾರು ಕೂಡ ಸಂಪರ್ಕ ಬರ್ತಾ ಇಲ್ಲ. ಸಾಮಾನ್ಯ ಕೈದಿಗಳು ಕೂಡ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡಿದ್ರು ಕೂಡ ಹೈ ಸೆಕ್ಯೂರಿಟಿ ಸೆಲ್ ಇರೋದ್ರಿಂದಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ, ಕೇವಲ ಒಳಭಾಗದಲ್ಲಿ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾದ್ರೆ ಅವರು ಪ್ರಾರಂಭದಲ್ಲಿ ಅಂದರೆ ಪರಪ್ಪನ ಆಗ್ರಹ ಜೈಲಿಗೆ ಯಾವತ್ತು ಹೋದ್ರು ಅವತ್ತಿಗೆ UTP ಕೈದಿಗಳಿಗೆ TV ನೋಡುವಂಥ ಒಂದು ನಿಯಮ ಇದೆ. ನೀವು TV ಕೂಡ ವೀಕ್ಷಣೆ ಮಾಡಬಹುದು. ಆದರೆ ಅವರು ಪ್ರಾರಂಭದಲ್ಲಿ TV ಕೇಳಿದಾಗ TV ಸಹವಾಸ ಬೇಡ ಅಂತ ಹೇಳಿದ್ರು. ಆದರೆ ಈಗ ಬಳ್ಳಾರಿ ಜೈಲಿಗೆ ಯಾವತ್ತು ಬಂದರೂ ಅವತ್ತಿಂದ ಕೂಡ TV ಕೊಡಿ ಅಂತ ಹೇಳಿ ನಿರಂತರವಾಗಿ ಮನವಿ ಮಾಡಿಕೊಳ್ತಾ ಇದ್ರು. ಅದು ಪ್ರಮುಖ ಏನಂತ ಚಾರ್ಜ್ ಶೀಟ್ ಅಂಶಗಳಾಗಿರ್ಬೋದು ಮತ್ತು ಸಾಕ್ಷ್ಯಾಧಾರಗಳ ಬಗ್ಗೆ ಆಗಿರ್ಬೋದು ಎಲ್ಲೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೇಳಿ ತಿಳ್ಕೊಳ್ತಾ ಇದ್ರು. ಆದರೆ ಈಗ TV ವ್ಯವಸ್ಥೆ ಬೇಕು ಅನ್ನೋ ಮಾಹಿತಿಯನ್ನು ಕೊಡೋದಾಗೆ TV ಕೊಟ್ಟಿದ್ರು. ಆದರೆ ಆ ತಾಂತ್ರಿಕ ಅಂಶ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಅವರು ಕೂಡ TV9 ವೀಕ್ಷಣೆ ಮಾಡುವ ಮೂಲಕವಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ರು. ಈಗ ತಾಂತ್ರಿಕ ಅಂಶದ ಬಂದಾಗಿದೆ. ಹೀಗಾಗಿ ಮತ್ತೊಮ್ಮೆ TV ರಿಪೇರಿ ಮಾಡಿ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮಿಬ್ಬರಿಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್.